ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಿಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರ ಗೌರ್ಮೆಂಟಲ್ಲಿ ಇರುವಂಥ 3 ಬೆಸ್ಟ್ ಸ್ಕೀಮ್ಗಳನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ಒಂದು ಹೆಣ್ಮಕ್ಳಿಗೆ, ಇನ್ನು 2 ಹೆಣ್ಮಕ್ಳು ಮತ್ತು ಗಂಡು ಮಕ್ಳಿಗೆ ಇಬ್ಬರಿಗೂ ಸೇರಿಸಿ. ಅದರಲ್ಲಿ ಹೆಣ್ಮಕ್ಳಿಗೆ ಅಂದ ತಕ್ಷಣ ಆಲ್ಮೋಸ್ಟ್ ಅಲ್ಲಿ ತುಂಬ ಜನಕ್ಕೆ ಗೊತ್ತಿರ್ತದೆ. ಅದರಲ್ಲಿ SSY ಸುಕನ್ಯಾ ಸಮೃದ್ಧಿ ಯೋಜನೆ. ಇದರಲ್ಲಿ ತುಂಬ ಜನಕ್ಕೆ ಡೌಟ್ ಇರ್ತದೆ. ಏನಪ್ಪ ಅಂತಂದರೆ, ನೀವು ಮಿನಿಮಮ್ 250ಇಂದ 1,50,000ವರೆಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ನಿಮ್ಮ ಮಗು ಹುಟ್ಟಿದ ದಿನದಿಂದ 10 ವರ್ಷದ ಒಳಗಡೆ ಇರುವಂತಹ ಹೆಣ್ಮಕ್ಳು ಯಾರಾದ್ರೂ ಇದರಲ್ಲಿ ಎಲಿಜಿಬಲ್ ಆಗಿರ್ತಾರೆ. ಇದರಲ್ಲಿ ನೀವು ಅಕೌಂಟ್ನ ಓಪನ್ ಮಾಡೋದು. ಇದನ್ನ ಎಲ್ಲಪ್ಪ ಓಪನ್ ಮಾಡೋದು ಅಂತ ಅಂದರೆ, ನೀವು ನಿಮ್ಮ ಪೋಸ್ಟ್ ಆಫೀಸು ಅಥವಾ ನಿಮ್ಮ ಬ್ಯಾಂಕು ಇದರಲ್ಲಿ ಯಾವ ಕಡೆನಾದ್ರು ಹೋಗಿ ಓಪನ್ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ಇದರಲ್ಲಿ ಬರುವಂಥ ನಿಮ್ಮ ದುಡ್ಡಿಗೆ ಯಾವುದೇ ರೀತಿ ಟ್ಯಾಕ್ಸ್ ಇರಲ್ಲ. ಜೊತೆಗೆ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಫ್ಯೂಚರಲ್ಲಿ, ಈಗ ನಮ್ಮ ತಂದೆ ತಾಯಿಗೆ ಅಷ್ಟೊಂದು ಸಾಲ ಸೋಲ ಮಾಡಿ ಹೆಣ್ಮಕ್ಳನ್ನ ಮದುವೆ ಮಾಡೋದು ಅವ್ರಿಗೇನೋ ಪಾಪ ಗೊತ್ತಿರಲಿಲ್ಲ ಅವತ್ತು. ಇವಾಗ ನಿಮಗೆ ಎಲ್ಲ ಈ ಇದರಲ್ಲಿ ಎಲ್ಲ ಗೊತ್ತಿರ್ತದೆ. ನೀವು ಗೊತ್ತಿದ್ದು ಮಾಡಲಿಲ್ಲ ಅಂದ್ರೆ ನಿಮ್ಮದೇ ತಪ್ಪು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಮಿನಿಮಮ್ಮು 250ಇಂದ 1,50,000 ಎಷ್ಟಾದರೂ ಸರಿನೇ ವರ್ಷಕ್ಕೆ ಇದರಲ್ಲಿ 8.1% ಅಷ್ಟು ಇವಾಗ ಪ್ರೆಸೆಂಟ್ ವರ್ಕೌಟ್ ಆಯ್ತೈತೆ. ಇದರಲ್ಲಿ ವೇರಿ ಆಯ್ತದೆ. ಬಡ್ಡಿ ರೇಟು ಜಾಸ್ತಿನೂ ಆಯ್ತದೆ, ಕಡಿಮೆನೂ ಆಯ್ತದೆ. ನೀವು ಬಡ್ಡಿ ರೇಟು ಆನ್ ಅವರೇಜು ಇದರಲ್ಲಿ ಇರ್ತದೆ. 8% ಅಂತೂ ಗ್ಯಾರಂಟಿ ಇರ್ತದೆ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ಇದ್ರ ಮೆಚುರಿಟಿ 21 ಇಯರ್ಸ್, ಅಂದರೆ 21 ವರ್ಷದವರೆಗೂ ಮೆಚುರಿಟಿ ಇರ್ತದೆ. ನೀವು 15 ವರ್ಷ ಕಟ್ಟಿಬಿಟ್ಟು 5 ವರ್ಷಕ್ಕೆ ಒಳ್ಳೆ ಬಡ್ಡಿ ಜನರೇಟ್ ಆಯ್ತದೆ. ನೀವೊಂದು 22-23 ಲಕ್ಷ, 1,50,000 ರೂಪಾಯಿನಾಗ ವರ್ಷ ಕಟ್ಕೊಂಡು ಹೋದರೆ, ನೀವು ನಿಮ್ಮ ಮಗುಗೆ 21 ವರ್ಷ, ಅಂದರೆ ಈಗ ಫೆಬ್ರವರಿ ಆದರೆ ಇನ್ನು 21 ವರ್ಷ ಬಿಟ್ಕೊಂಡು ನಿಮಗೆ ಈ ದುಡ್ಡು ಸಿಗ್ತದೆ. ಏನಕ್ಕಪ್ಪ ಈ ದುಡ್ಡು ಅವಾಗ 21 ವರ್ಷ ಅಂತಂದರೆ, ನಿಮ್ಮ ಮಗಳು ಒಳ್ಳೆ ಹೈಯರ್ ಎಜುಕೇಷನ್ ಮಾಡೋಕ್ಕೆ ಹೋಗ್ಬೋದು, ಅಥವಾ ನಿಮ್ಮ ಮಗಳು ಮದುವೆಗಾಗಿರ್ಬೋದು, ಅಥವಾ ಯಾವುದೋ ಒಂದು ಬಿಸ್ನೆಸ್ ಏನೋ ಈ ಥರ ಯಾವುದೇ 3ರಲ್ಲಿ. ಅಂದರೆ ಇದು ನೋಡಿ, ಇವತ್ತಿನ ದಿನದಲ್ಲಿ LKG ಫೀಸೇ ಮಿನಿಮಮ್ 1 ಲಕ್ಷ, 25,000ದಿಂದ 1 ಲಕ್ಷದವರೆಗೂ ಐತೆ. ಇನ್ನು ಬೆಳೀತಾ ಇನ್ನೂ ಜಾಸ್ತಿ ಆಯ್ತದೆ. ಅದು ನಮ್ಮ ತಂದೆ ತಾಯಿಗೇನೋ ಗೊತ್ತಿರಲಿಲ್ಲ ಪಾಪ, ಅವತ್ತಿನ ದಿನದಲ್ಲಿ ಗೊತ್ತಿರಲಿಲ್ಲ. ನಿಮಗೆ ಅವ್ರು ಸಾಲ ಸೋಲ ಮಾಡಿ ಮದುವೆ ಮಾಡ್ತಿದ್ರು. ಇವಾಗ ನೀವು ನಿಮ್ಮ ಹೆಣ್ಮಗುನ ಏರ್ ಎಜುಕೇಷನ್ ಮಾಡಿಸ್ತಿರೋ, ಮದುವೆ ಮಾಡ್ತಿರೋ, ಇನ್ನೊಂದೇನೋ ಮಾಡ್ತಿರೋ. ಅದಕ್ಕೋಸ್ಕರನಾದ್ರು ಸ್ವಲ್ಪ ಇವಾಗಿಂದ ಮಿನಿಮಮ್ 250 ಐತೆ, ಮ್ಯಾಕ್ಸಿಮಮ್ 1,50,000 ಐತೆ ವರ್ಷಕ್ಕೆ. ಆದರೆ ಏನಪ್ಪ, ಕೆಲವ್ರಿಗೆ 1,50,000 ರೂಪಾಯಿ ನೀವು ಕೈಲಿ ಎಷ್ಟಾಯ್ತದೆ ಅಷ್ಟು ಕಟ್ಕೊಳ್ಳಿ. ಇದರಲ್ಲಿ ಇನ್ನೊಂದು ಏನಪ್ಪ ಬೆನಿಫಿಟ್ ಅಂದರೆ, ನಿಮ್ಗೆ ಇದು ಯಾವುದೇ ರೀತಿ ಟ್ಯಾಕ್ಸ್ ಇರಲ್ಲ. ನೆಕ್ಸ್ಟ್ ಯಾವುದಪ್ಪ ಅಂತ ಅಂದರೆ, SGB ಸೋವರಿನ್ ಗೋಲ್ಡ್ ಬಾಂಡ್. ಎರಡನೇದು ಇದು ಹೆಣ್ಮಕ್ಳು ಗಂಡು ಮಕ್ಳು ಇಬ್ಬರಲ್ಲಿ ಯಾರು ಬೇಕಾದ್ರೂ ಹಾಕೋಬೋದು. SGB ಇದು ಹೆಂಗಪ್ಪ ವರ್ಕೌಟ್ ಆಯ್ತದೆ ಅಂತ ಅಂದರೆ, ನೀವು ಚಿನ್ನ ಯಾವಾಗೂ ವರ್ಷದಿಂದ ವರ್ಷಕ್ಕೆ 12% ಅಷ್ಟು ಮಿನಿಮಮ್ಮು ಲಾಸ್ಟ್ 30-40 ವರ್ಷಗಳಿಂದ 12% ಅಷ್ಟು ರಿಟರ್ನ್ ಕೊಟ್ಟೈತೆ. ಇದರಲ್ಲಿ ಏನಪ್ಪ ಅಂತ ಅಂದರೆ, ಏನು ಬೆನಿಫಿಟ್ ಅಪ್ಪ ಅಂತ ಅಂದರೆ, ನೀವು ಪ್ರತಿ ತಿಂಗಳು ಒಂದು ಅಮೌಂಟ್ನ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಇದು ಗೌರ್ಮೆಂಟ್ ಸ್ಕೀಮು. ಯಾವ ರೀತಿನಪ್ಪ ಅಂತಂದರೆ, ನೀವು ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ. ಸೋವರಿನ್ ಗೋಲ್ಡ್ ಬಾಂಡು ಗೌರ್ಮೆಂಟು RBI ಅವರು ಇರುವಂತಹ ಬೆಸ್ಟ್ ಸ್ಕೀಮು ಇದೇನೆ. ಅಂದರೆ ಇಂಡಿಯನ್ ಗೌರ್ಮೆಂಟು ಇವಾಗ ಇನ್ನೂ ಒಂದು 2030ವರೆಗೂ ಐತೆ. ಆಮೇಲೆ ಇದನ್ನ ತೆಗೆದುಬಿಡ್ಬೇಕು ಅಂತ ಅನ್ಕೋತವ್ರೆ. ಏನಪ್ಪ ಅಂತ ಅಂದರೆ, ಇದರಲ್ಲಿ ಏನಪ್ಪ ಬೆನಿಫಿಟ್ ಅಂತಂದರೆ, ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಒಂದು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಅಂತ ಅಂದ್ಕೊಳ್ಳಿ. 1 ಲಕ್ಷ ರೂಪಾಯಿಗೆ 6 ತಿಂಗಳಿಗೊಂದ್ಸಲ 2% ಹಂಗೆ ಬಡ್ಡಿ ಕೊಡ್ತಾರೆ. ಜೊತೆಗೆ ನಿಮ್ಮ ಚಿನ್ನ ಹೆಂಗೆ ಬೆಳ್ಕೊಂಡು ಹೋಯ್ತಾ ಇರ್ತದೆ ಅಂದರೆ, ಮಾರ್ಕೆಟಲ್ಲಿ ಗೋಲ್ಡ್ ರೇಟ್ ಏನು ರೇಟು ಜಾಸ್ತಿ ಆಯ್ತಾ ಇರ್ತದೆ, ಆ ರೇಟ್ಗೆ ನೀವು ಅವತ್ತು ಮಾರ್ಕೋಬೋದು. ಈ ಥರ ಇರೋದನ್ನ ಗೌರ್ಮೆಂಟು ಇದನ್ನು ತುಂಬ ಒಳ್ಳೆ ಇದನ್ನು ತೆಗೆದುಬಿಡ್ತಾರೆ. ಇದನ್ನ ತೆಗಿಬಿಡ್ದಾಯ್ತು. ಇಲ್ಲಿವರೆಗೂ ಟ್ಯಾಕ್ಸ್ ಇರಲಿಲ್ಲ, ಇವಾಗ ಟ್ಯಾಕ್ಸೇಷನ್ ಮಾಡ್ತವ್ರೆ. ಅದರಿಂದ ಹೇಳ್ತಾ ಇದ್ದೀನಿ, ಇದು ಬೆಸ್ಟಲ್ಲೇ ಬೆಸ್ಟು. ಅಂದರೆ ಹೆಣ್ಮಗು ಇರುವವರು ಸುಕನ್ಯಾ ಸಮೃದ್ಧಿನೇ ಮಾಡಿ, ಗಂಡು ಮಕ್ಳು ಇರುವಂಥವ್ರು ಇದು 6 ತಿಂಗಳಿಗೊಂದ್ಸಲ ನಿಮ್ಮ ಮಕ್ಕಳಿಗೆ ಪಾಕೆಟ್ ಮನಿ ಕೊಟ್ಟಂಗೆ ಬಡ್ಡಿ ಕಾಸು ಕೊಟ್ಕೋಬೋದು. ಜೊತೆಗೆ ನೀವು ಇದರಲ್ಲಿ ಏನು ಲಾಭ ಬರ್ತದೆ, ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ. ನೀವು ಚಿನ್ನದ ಮೇಲೆ SGB ಅಂದರೆ ನೀವು ನಿಮ್ಮ ಬ್ಯಾಂಕಲ್ಲಿ ಹೋಗಿ ಕೇಳ್ಬೋದು,
ಅಥವಾ ನಿಮ್ಮ ಡಿಮೆಟ್ ಅಕೌಂಟ್ ಇದ್ದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ಬ್ರೋಕರ್ ಯಾವ್ದು ಇರ್ತದೆ, ಝೀರೋದ ಮತ್ತು ಏಂಜಲ್ ಒನ್ನು, ಗ್ರೋ, ಈ ಥರದ್ರಲ್ಲಿ ಯಾವ್ದ್ರೂ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ನೀವು ಬೆಸ್ಟ್ ಅಂದರೆ ನೀವು ಬ್ಯಾಂಕಲ್ಲಿ ಹೋಗಿ ಸೋರಿನ್ ಬಾಂಡ್ ಅಂತ ಕೇಳಿದ್ರೆ ಅವರು ಪರ್ಚೇಸ್ ಏನು ಪ್ರೊಸೀಜರ್ ಇರ್ತದೆ ಅದನ್ನ ಹೇಳ್ತಾರೆ. ಆ ರೀತಿ ನೀವು ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿವರೆಗೂ ಟ್ಯಾಕ್ಸ್ ಇರಲಿಲ್ಲ, ಇವಾಗ ಟ್ಯಾಕ್ಸು. ನೆಕ್ಸ್ಟ್ ಯಾವುದಪ್ಪ ಅಂತ ಅಂದರೆ ಇಂಡೆಕ್ಸ್ ಫಂಡ್ ಅಂತ ಬರ್ತದೆ. ಅಂದರೆ ಇದು ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಗೊತ್ತಿರೋರು ಹೋಗಿ, ಸ್ವಲ್ಪ ವಾಲಿಟಿಲಿಟಿ ಇರ್ತದೆ ಜಾಸ್ತಿ. ಇದು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಇದರಲ್ಲಿ ಮೇಯ್ನು ನನ್ನ ಪ್ರಕಾರ 2 ಬೆಸ್ಟ್ ಐತೆ. ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ, ಎರಡನೇದು ಸೋರಿನ್ ಗೋಲ್ಡ್ ಬಾಂಡು. ಇವೆರಡು ಬೆಸ್ಟ್ ಐತೆ. ಅಂದರೆ ಸ್ಟಾಕ್ ಮಾರ್ಕೆಟ್ ಅಷ್ಟು ರಿಸ್ಕ್ ಇರಲ್ಲ, ಬಟ್ ಒಳ್ಳೆ ಬಡ್ಡಿ. ಮಿನಿಮಮ್ಮು ನಿಮ್ಮ ಚಿನ್ನ 12% ಹಂಗೆ ಹೋಯ್ತಾ ಇರ್ತದೆ. ಇದು 8% ಹಂಗೆ ಸುಕನ್ಯಾ ಸಮೃದ್ಧಿ. ನಿಮ್ಮ ಹೆಣ್ಮಕ್ಳು ಇದಕ್ಕೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಇನ್ನೂ PPF ಅಂತ ಐತೆ, ಯಾರು ಬೇಕಾದ್ರೂ ಅದನ್ನ ಹಾಕೋಬೋದು. ಈ 4 ಚೆನ್ನಾಗೈತೆ. ನಿಮಗೆ ಇವತ್ತಿನಿಂದ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಷ್ಟಾಯ್ತದೆ ಅಷ್ಟನ್ನ ಉಳಿಸಿ, ನಿಮ್ಮ ಮಕ್ಕಳ ಹೈಯರ್ ಎಜುಕೇಷನ್ಗೋಸ್ಕರನೋ, ನಿಮ್ಮ ಮಕ್ಕಳ ಮದುವೆಗೋಸ್ಕರನೋ. ನಮ್ಮ ತಂದೆ ತಾಯಿಗೇನೋ ಗೊತ್ತಿರಲಿಲ್ಲ, ಆದರೆ ಈಗಿನ ಜನ್ರೇಷನ್ನು ಮಕ್ಕಳುಗಳಿಗೆ ಸ್ವಲ್ಪ ಗೊತ್ತಾಗೈತೆ, ಅದರಿಂದ ಹೇಳ್ತಾ ಇದ್ದೀನಿ. ದಯಮಾಡಿ ಇಲ್ಲಿವರೆಗೂ ಇನ್ವೆಸ್ಟ್ಮೆಂಟ್ ಯಾರು ಸ್ಟಾರ್ಟ್ ಮಾಡಲಿಲ್ಲ, ನಿಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋದಲ್ಲಿ ನಾನು ಏನಾದ್ರು ಎಫರ್ಟ್ ಹಾಕಿದ್ದೀನಿ ಅಂತ ಅನಿಸಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.